ಎಲ್ಲರಿಗೂ ನಮಸ್ಕಾರ. ಸ್ಪಂದನ ಎಜುಕೇಷನ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಮೊನ್ನೆ ಧಾರವಾಡದಲ್ಲಿ ನಡೆದ ತೀವ್ರತರವಾದ ಹೋರಾಟವನ್ನು ಗಂಭೀರವಾಗಿ ಪರಿಗಣಿಸಿದಂಥ ರಾಜ್ಯ ಸರ್ಕಾರವು ಮಾರ್ಚ್ 30 ದಿನಗಳ ಒಳಗಾಗಿ ಎಲ್ಲ ವಿವಿಧ ಇಲಾಖೆಗಳಲ್ಲೂ ನೇಮಕಾತಿಗೆ ಅಧಿಸೂಚನೆಯನ್ನು ಹೊರಡಿಸುವುದಾಗಿ ತಿಳಿಸಿದೆ. ಅದರಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾರ್ಚ್ 6ರಂದು ಬಜೆಟ್ ಮಂಡನೆಯಾದ ನಂತರ ಶಿಕ್ಷಕರ ಹುದ್ದೆಗೆ ನೋಟಿಫಿಕೇಷನ್ ಹೊರಡಿಸುವುದಾಗಿ 30 ದಿನಗಳ ಒಳಗಾಗಿ, ಅಂದರೆ ಮಾರ್ಚ್ ತಿಂಗಳ ಒಳಗಾಗಿ ನೋಟಿಫಿಕೇಷನ್ ಹೊರಡಿಸುವುದಾಗಿ ಅವರು ಭರವಸೆಯನ್ನು ಕೂಡ ನೀಡಿದ್ದಾರೆ. ಸೊ ಅದಕ್ಕಿಂತ ಮುಂಚೆ ನಾವು ಮಾಡಬೇಕಾದಂಥ ಒಂದು ಪ್ರಮುಖವಾದ ಕೆಲಸ ಅಂತ ಹೇಳಿದರೆ, PSTR, GPSTR, HSTR ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸುವಾಗ HK ವಿಭಾಗ ಅಂದರೆ ಕಲ್ಯಾಣ ಕರ್ನಾಟಕ, ಹೈದರಾಬಾದ್ ಕರ್ನಾಟಕದ ಅಭ್ಯರ್ಥಿಗಳು ಹಾಗೂ ನಾನ್ HK ವಿಭಾಗ ಅಂದರೆ ಕಲ್ಯಾಣ ಕರ್ನಾಟಕೇತರ ಅಭ್ಯರ್ಥಿಗಳು ಯಾವೆಲ್ಲ ದಾಖಲೆಗಳನ್ನು ಸಿದ್ಧಪಡಿಸಿಕೊಳ್ಬೇಕು, ಸೊ ಶಿಕ್ಷಕರ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸುವಾಗ ಏನೆಲ್ಲ ಪ್ರಮುಖವಾದಂಥ ದಾಖಲೆಗಳನ್ನು ನಾವು ತಯಾರಿ ಮಾಡ್ಕೊಬೇಕು ಎನ್ನುವ ಒಂದು ಪ್ರಮುಖ ಅಂಶಗಳನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ. ಸೊ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಓಕೆ. ಶಿಕ್ಷಕರ ನೇಮಕಾತಿ 2026 ಹುದ್ದೆಗಳಿಗೆ ಸಂಬಂಧಿಸಿದಂತೆ PSTR, GPSTR, HSTR ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸುವಾಗ ಒಟ್ಟು 15 ಸಂಪೂರ್ಣ ದಾಖಲೆಗಳ ಪಟ್ಟಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ SSLC ಮಾರ್ಕ್ಸ್ ಕಾರ್ಡ್. ಸ್ನೇಹಿತರೆ, ಮಾರ್ಕ್ಸ್ ಕಾರ್ಡ್, ಕಾನ್ವೊಕೇಷನ್ ಸರ್ಟಿಫಿಕೇಟ್ಗಳನ್ನು ಒರಿಜಿನಲ್ ಜೊತೆಗೆ 3 ಸೆಟ್ ಜೆರಾಕ್ಸ್ ಕಾಪಿಯನ್ನು ನೀವು ಸಿದ್ಧತೆ ಮಾಡಿಟ್ಟುಕೊಳ್ಳಿ. ಓಕೆ. ಇಲ್ಲಿ SSLC ಮಾರ್ಕ್ಸ್ ಕಾರ್ಡ್ ಒರಿಜಿನಲ್ ಜೊತೆಗೆ 3 ಸೆಟ್ ಜೆರಾಕ್ಸ್ ಕಾಪಿಯನ್ನು ಮಾಡಿಟ್ಕೊಂಡಿರಬೇಕು. ನೆಕ್ಸ್ಟು PUC ಮಾರ್ಕ್ಸ್ ಕಾರ್ಡ್ ಒರಿಜಿನಲ್. ನೆಕ್ಸ್ಟು ಪದವಿ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಕಾನ್ವೊಕೇಷನ್. ಈಗ ಪದವಿ ಕರೆಸ್ಪಾಂಡೆನ್ಸ್ ಯಾರೆಲ್ಲ ಮಾಡಿರ್ತೀರಾ ಅಂದರೆ 3 ವರ್ಷದ, ಅಂದರೆ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ 3 ವರ್ಷದ ಅಂಕಪಟ್ಟಿ ಮತ್ತು ಒಂದು ಕಾನ್ವೊಕೇಷನ್ನು ರೆಡಿ ಮಾಡಿಟ್ಕೊಂಡಿರಬೇಕು. ನೆಕ್ಸ್ಟು ರೆಗ್ಯುಲರ್ ಡಿಗ್ರಿಯನ್ನು ಮಾಡಿದರೆ ಅವ್ರಿಗೆ 6 ಇರುತ್ತೆ, ಒಟ್ಟು 6 ಅಂಕಪಟ್ಟಿಗಳಿರುತ್ತೆ, ಮಾರ್ಕ್ಸ್ ಕಾರ್ಡ್ಗಳಿರುತ್ತೆ. ನೆಕ್ಸ್ಟ್ ಕಾನ್ವೊಕೇಷನನ್ನು ರೆಡಿ ಮಾಡಿಟ್ಕೊಂಡಿರಬೇಕು. ಓಕೆ. ನೆಕ್ಸ್ಟು DED ಮಾರ್ಕ್ಸ್ ಕಾರ್ಡ್ ಆ್ಯಂಡ್ ಕಾನ್ವೊಕೇಷನ್. DED ಒರಿಜಿನಲ್ 2 ಇಯರ್ ಡಿಪ್ಲೊಮ್, ಇಲ್ಲಿ 2 ವರ್ಷದ ಫಸ್ಟ್ ಇಯರ್, ಸೆಕೆಂಡ್ ಇಯರ್ DED ಮಾರ್ಕ್ಸ್ ಕಾರ್ಡ್ ಜೊತೆಗೆ ಕಾನ್ವೊಕೇಷನನ್ನು ಕೊಟ್ಟಿರ್ತಾರೆ, ಅದನ್ನು ರೆಡಿ ಮಾಡಿಟ್ಕೊಂಡಿರಬೇಕು. ನೆಕ್ಸ್ಟು BEd ಮಾರ್ಕ್ಸ್ ಕಾರ್ಡ್ ಆ್ಯಂಡ್ ಕಾನ್ವೊಕೇಷನ್ ಸೇಮ್. BEd 1 ಇಯರ್ BEd ಮಾಡಿದರೆ ಸೊ ಅದರ ಒಂದು ಮಾರ್ಕ್ಸ್ ಕಾರ್ಡ್ ಹಾಗೆ ಕಾನ್ವೊಕೇಷನನ್ನು ರೆಡಿ ಮಾಡಿಟ್ಕೊಂಡಿರಬೇಕು. ನೆಕ್ಸ್ಟು TET ಮಾರ್ಕ್ಸ್ ಕಾರ್ಡ್. TET ಮಾರ್ಕ್ಸ್ ಕಾರ್ಡಲ್ಲಿ 2014ರಿಂದ ಈಗ ಅಂದರೆ 2025ರವರೆಗೆ ಯಾರೆಲ್ಲ ಫಸ್ಟ್ ಪೇಪರ್, ಸೆಕೆಂಡ್ ಪೇಪರನ್ನು ಬರೆದಿರ್ತೀರ, ಸೊ ಅದರಲ್ಲಿ ಅತಿ ಹೆಚ್ಚು ಮಾರ್ಕ್ಸ್ ಯಾವುದಿರುತ್ತೆ ಸೊ ಅದನ್ನು ನಾವು PSTR ಆಗಿರ್ಬೋದು, HSTR ಆಗಿರ್ಬೋದು ಅಥವಾ GPSTR ಹುದ್ದೆಗೆ ಅಪ್ಲೈ ಮಾಡುವಾಗ ಅತಿ ಹೆಚ್ಚಿನ TET ಮಾರ್ಕ್ಸನ್ನು ನಾವಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಓಕೆ. ನೆಕ್ಸ್ಟು PG ಸರ್ಟಿಫಿಕೇಟ್. PG ಸರ್ಟಿಫಿಕೇಟ್ ಅಂತ ಹೇಳಿದರೆ ಇದನ್ನು ಯೂನಿವರ್ಸಿಟಿಗಳು, ವಿಶ್ವವಿದ್ಯಾನಿಲಯಗಳು ನೀಡುವಂಥ ಪ್ರಮಾಣ ಪತ್ರಗಳಾಗಿರುತ್ತೆ. ಈಗ ಎಕ್ಸಾಂಪಲು ಎಲೆಕ್ಟ್ರಾನಿಕ್ಸ್, ಕಂಪ್ಯೂಟರ್ಸ್ ಮತ್ತು ಇಂಜಿನಿಯರ್ಸ್ ಕೋರ್ಸ್ಗಳಿಗೆ ಸಂಬಂಧಿಸಿದಂಥ ಸರ್ಟಿಫಿಕೇಟ್ಗಳು ಇದಾಗಿರುತ್ತೆ. ಓಕೆ. ಇದನ್ನು ಕೂಡ ಒರಿಜಿನಲ್ ರೆಡಿ ಮಾಡಿಟ್ಕೊಂಡಿರಬೇಕು. ನೆಕ್ಸ್ಟು ಅತಿ ಮುಖ್ಯವಾದಂಥ ಒಂದು ಪ್ರಮುಖವಾದ ದಾಖಲೆ ಅಂತ ಹೇಳಿದರೆ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್. ಸೊ ಈಗಾಗಲೇ GPSTR 2022ರಲ್ಲಿ ವಿವಾಹಿತ ಅಭ್ಯರ್ಥಿಗಳ, ಮಹಿಳಾ ಅಭ್ಯರ್ಥಿಗಳಿಗೆ ತಂದೆ ಜಾತಿಯ ಪ್ರಮಾಣ ಪತ್ರವನ್ನು ಅರ್ಜಿ ಸಲ್ಲಿಸುವಾಗ ಸಲ್ಲಿಸಿದ್ದಾರೆ ಎಂಬ ಒಂದು ಕಾರಣಕ್ಕೆ ಅವರನ್ನು ನೇಮಕಾತಿ ಆದೇಶದಿಂದ ಹೊರಗಿಡಲಾಗಿತ್ತು. ಸೊ ಈ ಒಂದು 4 ವರ್ಷಗಳ ಹೋರಾಟದ ಫಲವಾಗಿ ಈಗ ಅವರಿಗೆ ಜಯ ಸಿಕ್ಕಿದೆ. ಅಂದರೆ ಕಲಬುರಗಿ ಹೈಕೋರ್ಟ್ ಅಂದರೆ KSAT ಕರ್ನಾಟಕ ರಾಜ್ಯ ಆಡಳಿತಾತ್ಮಕ ನ್ಯಾಯ ಮಂಡಳಿಯು ಅರ್ಹತಾ ಆಧಾರದ ಮೇಲೆ ಅವರಿಗೆ ಪರಿಷ್ಕೃತ ಅಂತಿಮ ಪಟ್ಟಿಯನ್ನು ಪ್ರಕಟಿಸಿ ಅವರಿಗೆ ನೇಮಕಾತಿ ಆದೇಶವನ್ನು ನೀಡಬೇಕು ಅಂತ ಹೇಳಿ ಶಿಕ್ಷಣ ಇಲಾಖೆಗೆ KSAT ಕಲಬುರಗಿ ಹೈಕೋರ್ಟ್ ಸೂಚಿಸಿದೆ. ಸೊ ಆದಾಗ್ಯೂ ಫ್ರೆಂಡ್ಸ್, ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಅಂದರೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದಲ್ಲಿ ಯಾರೆಲ್ಲ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗಿರ್ತೀರಲ್ವಾ, ಓಕೆ, ಬೇರೆ ಜಾತಿಯ ವ್ಯಕ್ತಿಯನ್ನು ನಾವು ಮದುವೆಯಾಗಿದ್ದಾಗ ಸೊ ಇಂಟರ್ ಕ್ಯಾಸ್ಟ್ ಮ್ಯಾರೇಜಿನಲ್ಲಿ ನಾವು ತಂದೆ ಜಾತಿಯ ಪ್ರಮಾಣ ಪತ್ರವನ್ನು
ಓಕೆ, ತಂದೆ ಜಾತಿಯ ಪ್ರಮಾಣ ಪತ್ರವನ್ನು ಹಾಗೂ ಗಂಡನ ಆದಾಯ ಪ್ರಮಾಣ ಪತ್ರವನ್ನು ಸಪ್ರೇಟಾಗಿ ನಾವು ಸಿದ್ಧತೆ ರೆಡಿ ಮಾಡಿಟ್ಕೊಂಡಿರಬೇಕು. ಓಕೆ, ಇದು ಸೂಕ್ತ ಅಂತ. ಏಕೆ, ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆದವರು ತಂದೆಯ ಜಾತಿಯ ಒಂದು ಆಧಾರಿತವಾಗಿರ್ತಾರೆ. ಸೊ ಹಾಗಾಗಿ ತಂದೆಯ ಜಾತಿ ಪ್ರಮಾಣ ಪತ್ರವನ್ನು ಹಾಗೆ ಗಂಡನ ಆದಾಯ ಪ್ರಮಾಣ ಪತ್ರವನ್ನು ನಾವು ರೆಡಿ ಮಾಡಿಟ್ಕೊಂಡಿರಬೇಕಾಗುತ್ತೆ. ಹಾಗೆ ವಿವಾಹವಾಗಿಲ್ಲದೆ ಇರುವವರು ಅಂದರೆ ಮದುವೆಯಾಗಿಲ್ಲದೆ ಇರುವಂತಹ ಮಹಿಳೆಯರು ತಂದೆಯ ಜಾತಿಯ ಪ್ರಮಾಣ ಪತ್ರವನ್ನೇ ಸಲ್ಲಿಸಬೇಕಾಗುತ್ತೆ. ಓಕೆ, ಅರ್ಜಿ ಸಲ್ಲಿಸುವಾಗ ಮದುವೆಯಾಗದೇ ಇರುವಂತಹ ಮಹಿಳಾ ಅಭ್ಯರ್ಥಿಗಳು ತಂದೆಯ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕಾಗುತ್ತೆ. ಓಕೆ, ನೆಕ್ಸ್ಟು ಕನ್ನಡ ಮೀಡಿಯಂ ಕನ್ನಡ ಮಾಧ್ಯಮ ಪ್ರಮಾಣ ಪತ್ರ. ಸೊ ನೀವು ಪ್ರೈಮರಿ ಮತ್ತು ಹೈಸ್ಕೂಲ್ ಯಾವ್ಯಾವ ಸ್ಕೂಲುಗಳಲ್ಲಿ ಓದಿದ್ದೀರಾ, ಸೊ ಅಲ್ಲಿ ಹೋಗಿ ನೀವು ಕನ್ನಡ ಮಾಧ್ಯಮ ಪ್ರಮಾಣ ಪತ್ರಗಳನ್ನು ಬರೆಯಿಸಿಕೊಂಡು ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳ ಹತ್ತಿರ ಹೋಗಿ ನೀವು ಸಿಗ್ನೇಚರ್ ಸಹಿಯನ್ನು ಮಾಡಿಸ್ಕೊಳ್ಬೇಕಾಗುತ್ತೆ. ಸೊ ಇದು ನೋಟಿಫಿಕೇಷನ್ ಹೊರಡಿಸಿದ ಅಂದರೆ ಅಧಿಸೂಚನೆ ಹೊರಡಿಸಿದ ಒಳಗಾಗಿ ಹೊಸದಾಗಿ ಈ ಒಂದು ಪ್ರಮಾಣ ಪತ್ರಗಳನ್ನು ನೀವು ಸಿದ್ಧತೆ ಮಾಡಿಟ್ಕೊಂಡಿರಬೇಕು. ನೆಕ್ಸ್ಟ್ ಸೇಮ್ ರೂರಲ್ ಕ್ಯಾಂಡಿಡೇಟ್ ಸರ್ಟಿಫಿಕೇಟ್ ಅಂದರೆ ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರ. ಇದು ಕೂಡ ಗ್ರಾಮೀಣ ಅಭ್ಯರ್ಥಿ ಆಗಿದ್ದಲ್ಲಿ ನೀವು ಶಾಲೆಗಳಲ್ಲಿ ಇವುಗಳನ್ನು ಬರೆಸ್ಕೊಂಡು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಸಹಿಯನ್ನು ಮಾಡಿಸ್ಕೊಳ್ಬೇಕಾಗುತ್ತೆ. ಓಕೆ, ನೆಕ್ಸ್ಟು PH ಸರ್ಟಿಫಿಕೇಟ್ ಅಂದರೆ ಅಂಗವಿಕಲ ಅಭ್ಯರ್ಥಿಗಳ ಪ್ರಮಾಣ ಪತ್ರ. ಸೊ ಯಾರು ಅಂಗವಿಕಲ ಅಭ್ಯರ್ಥಿಗಳಾಗಿರ್ತೀರ ಅವರು ಆರೋಗ್ಯ ಅಧಿಕಾರಿಗಳ ಹತ್ತಿರ ಒಂದು ಸ್ಪಷ್ಟವಾದ ದಾಖಲೆಗಳೊಂದಿಗೆ ನೀವು PH ಸರ್ಟಿಫಿಕೇಟನ್ನು ಮಾಡಿಸ್ಕೊಂಡಿರಬೇಕಾಗುತ್ತೆ. ಓಕೆ, ನೆಕ್ಸ್ಟು HK ಸರ್ಟಿಫಿಕೇಟ್. HK ಸರ್ಟಿಫಿಕೇಟ್ ಅಂದರೆ ಕಲ್ಯಾಣ ಕರ್ನಾಟಕದ ಹೈದರಾಬಾದ್ ಕರ್ನಾಟಕದ ಅಭ್ಯರ್ಥಿಗಳು ಮಾಡಿಸಿಕೊಳ್ಳಬೇಕಾದಂಥ ಒಂದು ಪ್ರಮುಖವಾದ ಸರ್ಟಿಫಿಕೇಟ್. ನಾವು ಕಲ್ಯಾಣ ಕರ್ನಾಟಕ ಭಾಗದವರು ಎನ್ನುವುದಕ್ಕೆ ಈ ಒಂದು HK ಸರ್ಟಿಫಿಕೇಟನ್ನು ಮಾಡಿಸ್ಕೊಳ್ಬೇಕಾಗುತ್ತೆ. ಓಕೆ, ನೆಕ್ಸ್ಟು ಎಕ್ಸ್ ಆರ್ಮಿ ಸರ್ಟಿಫಿಕೇಟ್ ಅಂದರೆ ಮಾಜಿ ಸೈನಿಕ ಪ್ರಮಾಣ ಪತ್ರ. ಸೊ ಇದು ಯಾರು ಸೇನೆ ಅಂದರೆ ನೌಕಾಪಡೆ ವಾಯುಪಡೆಯಲ್ಲಿ ಗೌರವಯುತವಾಗಿ ನಿವೃತ್ತಿ ಹೊಂದಿರ್ತಾರಲ್ವ, ನಿವೃತ್ತಿ ಹೊಂದಿದವರಿಗೆ ಸೊ ಡಿಸ್ಚಾರ್ಜ್ ಸರ್ಟಿಫಿಕೇಟ್ ಅಂತೇಳಿ ಕೊಡ್ತಾರೆ. ಸೊ ಈ ಒಂದು ಮಾಜಿ ಸೈನಿಕ ಪ್ರಮಾಣ ಪತ್ರವನ್ನು ಅವರು ಮಾಡಿಸ್ಕೊಂಡಿರಬೇಕಾಗುತ್ತೆ. ಓಕೆ, ನೆಕ್ಸ್ಟು ಆಧಾರ್ ಕಾರ್ಡ್. ಎಲ್ಲಕ್ಕಿಂತ ಮುಖ್ಯವಾಗಿ ಆಧಾರ್ ಕಾರ್ಡನ್ನು ನಾವು ರೆಡಿ ಮಾಡಿ ಇಟ್ಕೊಂಡಿರಬೇಕು. ಆಧಾರ್ ಕಾರ್ಡಿನಲ್ಲಿ ವಿವಾಹಿತ ಮಹಿಳೆಯರು ತಮ್ಮ ಗಂಡನ ಹೆಸರಿನಲ್ಲಿ ಒಂದಿಗೆ ಆಧಾರ್ ಕಾರ್ಡನ್ನು ರೆಡಿ ಮಾಡಿ ಇಟ್ಕೊಂಡಿರಬೇಕು. ಓಕೆ, ಅದನ್ನು ಇನ್ನು ಮದುವೆಯಾಗದೇ ಇರುವಂತಹ ಮಹಿಳೆಯರಿದ್ದರೆ ಅವರು ತಮ್ಮ ತಂದೆಯ ಹೆಸರಿನಲ್ಲಿ ಆಧಾರ್ ಕಾರ್ಡನ್ನು ರೆಡಿ ಮಾಡಿ ಇಟ್ಕೊಂಡಿರಬೇಕು. ಓಕೆ, ಇದು ಬಹಳ ಮುಖ್ಯವಾದದ್ದು. ನೆಕ್ಸ್ಟು ಪಾಸ್ಪೋರ್ಟ್ ಸೈಜ್ ಫೋಟೋಸ್. ಸೊ ಒಂದು ರೀಸೆಂಟಾಗಿ ಇರುವಂತಹ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋಸ್ 8 or 10 ನೀವು ಫೋಟೋಸ್ಗಳನ್ನು ತೆಗೆಸಿಟ್ಕೊಂಡಿರಬೇಕಾಗುತ್ತೆ. ನೆಕ್ಸ್ಟು ಇಮೇಲ್ ID. ಸೊ ನಾವು ಅರ್ಜಿ ಸಲ್ಲಿಸುವಾಗ ನಮ್ಮದೇ ಆದಂತಹ ಒಂದು ಇಮೇಲ್ IDಯನ್ನು ಕೇಳ್ತಾರೆ. ಸೊ ನಾವು ರನ್ನಿಂಗಲ್ಲಿ ಇರುವಂತಹ ಒಂದು ಇಮೇಲ್ IDಯನ್ನು ನಾವು ಬರೆದಿಟ್ಕೊಂಡು ಇರಬೇಕಾಗುತ್ತೆ. ಓಕೆ, ಇಮೇಲ್ IDಯನ್ನು ನಾವು ಕ್ರಿಯೇಟ್ ಮಾಡಿ ಇಟ್ಕೊಳ್ಬೇಕು. ನೆಕ್ಸ್ಟು ಫೋನ್ ನಂಬರ್. ಓಕೆ, ಮುಖ್ಯವಾಗಿ ಫೋನ್ ನಂಬರ್ ಬೇಕಾಗುತ್ತೆ. ಏಕೆಂದರೆ ಅಪ್ಲಿಕೇಶನ್ ಹಾಕುವಾಗ ಫೋನ್ ನಂಬರನ್ನು ಕೇಳ್ತಾರೆ. ಸೊ ರನ್ನಿಂಗಲ್ಲಿ ಯಾವ ಒಂದು ನಿಮ್ಮ ಫೋನ್ ನಂಬರ್ ಇರುತ್ತೆ ಸೊ ಅದನ್ನು ಅರ್ಜಿ ಸಲ್ಲಿಸುವಾಗ ನೀವು ಕೊಡಬೇಕಾಗುತ್ತೆ. ಸೊ ಮುಂದೆ ಏನಾದರೂ ಅಪ್ಡೇಟ್ ಇದ್ದರೆ ಸೊ ಅದನ್ನು ನಮ್ಮ ಒಂದು ಫೋನ್ ನಂಬರಿಗೆ ಅವರು ಮೆಸೇಜನ್ನು ಕಳಿಸ್ತಾರೆ. ಓಕೆ, ನೆಕ್ಸ್ಟು ಪರ್ಮನೆಂಟ್ ಅಡ್ರೆಸ್. ಸೊ ನೀವು ಎಲ್ಲಿ ವಾಸಸ್ಥಳ, ನಿಮ್ಮ ವಾಸಸ್ಥಳ ಯಾವುದು ಅದರ ಒಂದು ಸ್ಥಳದ ಒಂದು ಹೆಸರು ಅಡ್ರೆಸ್ಸನ್ನು ನಾವು ಕೊಡಬೇಕಾಗುತ್ತೆ. ಸೊ ಈಗ ರೆಂಟ್ ಬಾಡಿಗೆ ಮನೆಯಲ್ಲಿರ್ತಿರೋ ಅಥವಾ ನೀವು ಸ್ವಂತ ಮನೆಯಲ್ಲಿರ್ತಿರೋ ಸೊ ಅದರ ಒಂದು ಪರ್ಮನೆಂಟ್ ಅಡ್ರೆಸ್ಸನ್ನು ನಾವು ಕೊಟ್ಟಾಗ ನಮಗೆ ಬರುವಂಥ ಮೆಸೇಜಸ್ಗಳು ನಮಗೆ ತಮ್ಮ ಅಡ್ರೆಸ್ಗೆ ಕರೆಕ್ಟಾಗಿ ಬರುತ್ತೆ. ಸೊ ಮುಖ್ಯವಾಗಿ ಇಮೇಲ್ ID, ಫೋನ್ ನಂಬರ್, ಪರ್ಮನೆಂಟ್ ಅಡ್ರೆಸ್ಸನ್ನು ನಾವು ಅರ್ಜಿ ಸಲ್ಲಿಸುವಾಗ ಕರೆಂಟ್ ಅಡ್ರೆಸ್ಸನ್ನು ನಾವು ಕೊಡಬೇಕಾಗುತ್ತೆ. ಓಕೆ ಫ್ರೆಂಡ್ಸ್, ಇದಿಷ್ಟು ಫ್ರೆಂಡ್ಸ್ ನಾವು PSDR, HSDR, GPSDR ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಾಗ ನಮ್ಮ ಹತ್ತಿರ ಬಳಿಯಲ್ಲಿರುವಂಥ ಒಂದು ಪ್ರಮುಖ ದಾಖಲೆಗಳಾಗಿರುತ್ತೆ. ಸೊ ನಾವೇನಾದರೂ ಸೆಲೆಕ್ಷನ್ ಲಿಸ್ಟಲ್ಲಿ ನೇಮಕಾತಿ ಸೆಲೆಕ್ಷನ್ ಆದಾಗ ನಮಗೆ ಮುಂದೆ ಈ ಒಂದು ದಾಖಲೆಗಳು ಉಪಯುಕ್ತವಾಗಿ ಬರುತ್ತವೆ. ಸೊ ಆಗ ನಾವು ಯಾವುದೇ ರೀತಿಯ ತೊಂದರೆಗೆ ಒಳಗಾಗದೆ ನಮ್ಮ ಹತ್ತಿರ ಎಲ್ಲ ದಾಖಲೆಗಳನ್ನು ಈಗಲೇ ನಾವು ಸಿದ್ಧಪಡಿಸಿಕೊಂಡರೆ ಸೊ ನಮಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಓಕೆ ಫ್ರೆಂಡ್ಸ್, ಇದಿಷ್ಟು ಶಿಕ್ಷಕರ ಹುದ್ದೆಗೆ ಅರ್ಜಿ ಸಲ್ಲಿಸುವಾಗ
ನಮ್ಮ ಬಳಿಯಲ್ಲಿ ಇರಬೇಕಾದಂಥ ಒಂದು ಪ್ರಮುಖ ದಾಖಲೆಗಳಾಗಿವೆ. ಸೊ ಈ ಒಂದು ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಸ್ಪಂದನ ಎಜುಕೇಷನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಆಲ್.